ಹಾಯ್, ನಾನು ನಿಮ್ಮ ವಿರಾಟ್. ಈಗ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಕಾದಿದೆ. ಆಕ್ಚುಲಿ ನನ್ಗೂ ಸರ್ಪ್ರೈಸ್ ಇದು. ಯಾಕಂತಂದ್ರೆ ಕರ್ನಾಟಕದಲ್ಲಿರೋ ಎಲ್ಲಾರ ಮನೆ ಮಾತಾಗಿರೋ ಒಬ್ರು ಸ್ಪೆಷಲ್ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಅವರು ಆಕ್ಟರ್ ಕೂಡ ಹೌದು ಹಾಗೂ ಡೈರೆಕ್ಟರ್ ಕೂಡ ಹೌದು. ಅಂಡ್ ಇವತ್ತಿಗೆ ಚಿಕ್ಕವರಿಂದ ದೊಡ್ಡವರಿಗೂ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರೋ ನಮ್ಮೆಲ್ಲರ ಪ್ರೀತಿಯ ಇಂದಿನ ಭೀಮಾ ದುನಿಯಾ ವಿಜಯ್ ಸರ್ ನನ್ನ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಜಯಣ್ಣ ಫಿಲಮ್ಸ್ ಕಡೆಯಿಂದ ದಿನಕರ್ ತೂಗ್ದೀಪ್ ಅವರ ನಿರ್ದೇಶನದ ರಾಯಲ್ ಚಿತ್ರದಲ್ಲಿ ನಟಿಸುತ್ತಿರುವ ವಿರಾಟ್ ಇವತ್ತು ನಮ್ಮ ಮನೆಯಲ್ಲಿ ಭೀಮಾ ಸಿನಿಮಾದ ಪ್ರಮೋಷನ್ ಮಾಡೋದಕ್ಕೆ ನಾನು ಕೂಡ ಬರ್ತೀನಿ ಸರ್ ಅಂತ ನನಗೆ ಸಹಾಯ ಮಾಡೋಕ್ಕೆ ಬಂದಿರುವಂಥ ದಿನಕರ್ ತೂಗ್ದೀಪ್ ಅವರಾಗ್ಬೋದು, ಜಯಣ್ಣ ಫಿಲಮ್ಸ್ ಆಗ್ಬೋದು, ಮತ್ತು ನೀನು ಕೂಡ ಆಗ್ಬೋದು, ವಿರಾಟ್ ಆಗ್ಬೋದು. ಈ ಒಂದು ಒಳ್ಳೆ ಬೆಳವಣಿಗೆ ಇದೆಯಲ್ಲ, ಇದಾದಾಗಲೇ ನಾವೆಲ್ಲ ಚೆನ್ನಾಗಿರೋದು. ಅಂದರೆ ಲೈಕ್ ನನ್ನ ಸಿನಿಮಾನ ನೀವು ಬಂದು ಪ್ರಮೋಟ್ ಮಾಡೋದು, ನಿಮ್ಮ ಸಿನಿಮಾನ ನಾನು ಬಂದು ಪ್ರಮೋಟ್ ಮಾಡೋದು, ಇದಾದಾಗ ಒಂದು ಹೆಲ್ತಿ ಮೈಂಡ್ ಅನ್ಸುತ್ತೆ. ನಾನು ಯಾವಾಗಲೂ ದಿನಕರ್ ಅವರಲ್ಲಿ ಆ ಒಂದು ಇನ್ನೋಸೆನ್ಸು ಮತ್ತು ಅವರಲ್ಲಿರೋ ಒಂದು ಒಳ್ಳೆತನ ಯಾವಾಗಲೂ ಗಮನಿಸ್ತೀವಿ. ನಾವು ತುಂಬ ಸರಿ ಸೇರಿದಾಗೆಲ್ಲ ಒಬ್ರಿಗೊಬ್ರಿಗೆ ಅಂಟ್ಕೊಂಡಿರ್ತೀವಿ. ಅಂದರೆ ನಾನು ಏನು ಆತನಿಂದ ಬಯಸಿರಲ್ಲ, ಅವ್ರು ನಮ್ಮ ಹತ್ರ ಏನು ಬಯಸೋದಿಲ್ಲ. ಆ ಬಯಸದೇ ಇದ್ದಾಗಲೇ ಅದು ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ. ಒನ್ ಆಫ್ ದ ರಾಯಲ್ ಅಂತಲೇ ಹೇಳ್ಬೋದು, ಒನ್ ಆಫ್ ದ ಲಾಯಲ್ ಆ್ಯಂಡ್ ಒನ್ ಆಫ್ ದ ಪ್ಯೂರೆಸ್ಟ್ ಹಾರ್ಟ್, ವಂಡರ್ಫುಲ್ ಸೋಲ್ ಅಂತ ಹೇಳ್ಬೋದು. ಆ ಥರದ್ದು ಒಬ್ಬ ಮನುಷ್ಯ ನನಗೆ ದಿನಕರ್ ತೂಗ್ದೀಪ್ ಅವರು. ಮೊನ್ನೆನೂ ಅದೇ ಅಂದೆ, ಸರ್ ನೀವು ಬರಬೇಕು, ನೀವು ಬನ್ನಿ, ಯಾಕೆ ಇದು ತುಂಬ ಒಳ್ಳೆ ಬೆಳವಣಿಗೆ. ನಮ್ಮ ಸಿನಿಮಾ ರಿಲೀಸ್ ಆಗೋವಾಗ ತಾವು ಮಾತಾಡೋವಾಗ ನಾನು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡೋದು. ಇಲ್ಲಿ ಅಗೇನ್ ಎವ್ರಿಥಿಂಗ್ ಇಸ್ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಿರೋ ಒಂದು ಲಕ್ಷಣ ನನಗೆ ಕಾಣಿಸ್ತಾ ಇದೆ ಭೀಮಾ ಸಿನಿಮಾಯಿಂದ. ಮೊನ್ನೆ ನಾನು ಗಣೇಶ್ ಮಾತಾಡಿದ್ವಿ ಹಿಂಗೆ, ಅಗೇನ್ ರಾಯಲ್ ಅಂತ ಬಂದಿದೆ. ಎಸ್, ಈ ಬೆಳವಣಿಗೆನೇ ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋದು. ನಾನು ಕೇಳ್ಪಟ್ಟಂಗೆ ರಾಯಲ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಅದೇ ಈಗ ಡೈರೆಕ್ಟ್ರ್ ಅಂತ ಇದ್ರು, ಕ್ಯಾಲ್ಕುಲೇಷನ್ಸ್ ನೋಡಿ ಎಷ್ಟು ಮುದ್ದಾಗಿದೆ. ಚರಣ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು, ಇಲ್ಲೂ ನಮಗೆ ಮ್ಯೂಸಿಕ್ ಡೈರೆಕ್ಟ್ರು, ಸಂಜನಾ ಅಲ್ಲೂ ಹೀರೋಯಿನ್ನು, ಇಲ್ಲೂ ಕೂಡ ನಮಗೆ ಹೀರೋಯಿನ್ನು. ಮತ್ತು ನೀವು ಮಾತ್ರ ಕರಿಯಾ ಸರ್ ಮಾತ್ರ, ನೀರೋ ಮಾತ್ರ ಬೆಳ್ಳಿಗಿದ್ದಾರೆ. ಇಲ್ಲ ಸರ್, ಆಕ್ಚುಲಿ ಅಲ್ಲ ಹಂಗೆ ಬೆಳ್ಳಿಗಿದ್ದಾರೆ ಸರ್. ಅವಾಗ ನಾನು ಹೇಳಿದೆ, ಓ ಅದಕ್ಕೆ ನೀವು ರಾಯಲ್ ಅಂತ ಇಟ್ಟಿದ್ದೀರಾ? ಇಲ್ಲ ಸರ್, ನಾನು ಆದರೆ ನೀವು ಲಾಯಲ್ ಅಂತ ಇಡ್ತಾ ಇದ್ರಿ. ನಾನು ಅವತ್ತೇ ಹೇಳಿದ್ದೀನಿ ಕಪ್ಪಗಿರೋರೆಲ್ಲ ಕಳ್ಳರಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಕೇಳಲಿಲ್ಲ. ಇವತ್ತು ಆಕ್ಚುಲಿ ನೀವು ನಮ್ಮನ್ನ ನಿಮ್ ಮೂವಿಗೆ ಪ್ರಮೋಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಇಟ್ ನಮ್ ಬಿಗ್ ಥಿಂಗ್ ಸರ್. ಅದು ಒಬ್ಬ ಜೂನಿಯರ್ ಆಗಿ ನಿಮ್ಮನ್ನ ನೋಡ್ತಾ ಲೈಕ್ ನಾವ್ ಇಂಡಸ್ಟ್ರಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬಂದಿದ್ದೀವಿ. ನೀವು ನಡೆದಿರೋ ಹಾದಿಲಿ ನಿಮ್ ಎಕ್ಸ್ಪೀರಿಯನ್ಸ್ ಗಳ ಮೂಲಕ ನಿಮ್ ಸಿನಿಮಾಗಳು ನೋಡ್ಕೊಂಡು ಬೆಳೆದಿದ್ದೀವಿ. ನೀವು ಆಕ್ಟರ್ ಇಂದ ಡೈರೆಕ್ಟರ್ ಆಗಿದ್ದು ಲೈಕ್ ಒಂದ್ ಬಿಗ್ ಜಂಪ್ ಸರ್. ಅಂದ್ರೆ ಸಲಾಗ ಬಂದಿದ್ದು, ಅಂಡ್ ಕೋಇನ್ಸಿಡೆಂಟ್ಲಿ ಸಲಾಗ ಆಲ್ಸೋ ಕೋವಿಡ್ ಆದ್ಮೇಲೆ ಫಸ್ಟ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್. ಇವಾಗ ಸೇಮ್ ಸಿನಾರಿಯೋ ಮತ್ತೆ ಬಂದಿದೆ ಸರ್. 100% ಭೀಮಾ ಅದಕ್ಕಿಂತ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಸರ್. ಸೈಕ್ ಸಾಂಗ್ ಆಗಿರ್ಬೋದು ಅಂಡ್ ಕೌನ್ ರೇವನೆ ಸಾಂಗ್ ಆಗಿರ್ಬೋದು, ತುಂಬಾ ಹಿಟ್ ಆಗಿದೆ ಸರ್. ಥ್ಯಾಂಕ್ ಯು. ನನಗೆ ದಿಸ್ ಇಸ್ ವಾಟ್ ಅಗೇನ್ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಇದು. ನಾನು ಇದೇ ಜಯಣ್ಣಂಗೆ ಅಂದೆ, ಇದೇ ಮಾತಂದ್ರು, ರೀ ಜಯಣ್ಣ ಬಿಡ್ರಿ, ನಂದೇನೋ ಹೊಟ್ಟೆ ಪಾಡಿಗೆ ನಾನು ಸಿನಿಮಾ ಮಾಡ್ಕೊತೀನಿ, ಅದನ್ನ ಯಾಕ್ರಿ ತಂದೆಲ್ಲ ನನ್ನ ತಲೆ ಮೇಲೆ ಹಾಕ್ತಾ ಇದ್ದೀರಾ? ಕೋವಿಡ್ ಆದಾಗಲೂ ಹಿಂಗೆ ಆಯಿತು. ಈ ತಡ್ಕೊಳೋ ಶಕ್ತಿ ಇಲ್ಲ. ನಂದೇನೋ ಹೊಟ್ಟೆ ಪಾಡೋ ಏನೋ ಕೆಲಸ ಮಾಡ್ಕೋತೀನಿ ಹೋಗ್ತೀನಿ. ಈಗ ನೋಡಿ, ಈಗ ಇದು ತಂದ್ಬಿಟ್ಟು ಎಲ್ಲ ನೀನು ಬಾ ಅಪ್ಪಾಜಿ ನಾವೆಲ್ಲ ಬರ್ತೀವಿ ಅಂತ ಅವರು. ನಾವೆಲ್ಲ ಒಂದೇ ರಂಗಾನ ನಂಬ್ಕೊಂಡು ಅನ್ನ ತಿಂತಿರೋರು. ಯಾವ ಸಿನಿಮಾ ನನ್ನ ಸಿನಿಮಾನೇ ಅಂತಲ್ಲಪ್ಪ, ನಿನ್ನ ಸಿನಿಮಾ ಆದರೂ ಸರಿ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಎಲ್ರಿಗೂ ಓಪನ್ ಆಗ್ತಿದ್ರೆ ಎಲ್ಲ ಕಲಾವಿದರಿಗೂ ಚೆನ್ನಾಗಿರುತ್ತೆ. ನೀವು ಇಂಡಸ್ಟ್ರಿಗೆ ಬಂದಾಗ ನಿಮಗೆ ಮರೆಯೋಕ್ಕಾಗದಿರೋ ಒಂದು ಅವಮಾನ ಆ್ಯಂಡ್ ಅಲ್ಲಿ ಇಲ್ಲಿ ನೆನಪಲ್ಲಿ ಇಟ್ಕೊಂಡಿರೋ ಒಂದು ಅನುಮಾನ ಎಲ್ಲರೂ ನಿಮ್ಮಲ್ಲಿ ಪಟ್ಟಿರೋದು, ಆ್ಯಂಡ್ ನಿಮ್ಮ ಜೊತೆಲೆ ನಡ್ಕೊಂಡು ಬಂದಿರೋ ಒಂದು ರಾಯಲ್ ಸನ್ಮಾನ, ಈ 3 ಇನ್ಸಿಡೆಂಟ್ ಹೇಳಿ ಸರ್. ಅದು ಪ್ರತಿದಿನ ನಮಗೆ ನಡೀತಾನೆ ಇರುತ್ತೆ, ಪ್ರತಿ ಕ್ಷಣ, ಪ್ರತಿ ಮರೆಯೋಕ್ಕಾಗದಿರೋದು ಸರ್. ಅಂದರೆ ಹಂಗೆ ಇಲ್ಲ, ಅದೆಲ್ಲ ಹಳೇದಾಗ್ಬಿಟ್ಟಿರುತ್ತೆ. ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ. ನಮ್ಮನ್ನು ತುಂಬ ಕಾಡೋದೇ ಆ ನಾ ಅನ್ನೋ ಪದ. ಅವಮಾನ, ಅನುಮಾನ, ಸನ್ಮಾನ, ಅದು ನಾಟ್ ಟು ದ ಕ್ಯೂಬ್, ಅದು ನಾ ಟು ದ ಪವರ್ 3. ಅದು ಎವ್ರಿ ಡೇ ಆಗ್ತಾ ಇರುತ್ತೆ. ನಾನು ಇಲ್ಲೆಲ್ಲ ಮಾತಾಡ್ತೀನಿ, ಇನ್ಯಾರೋ ಪಾಪ ನೋಡಿ ಡ್ಯಾಶ್ ಅಂತ ಬರ್ತಿರ್ತಾರೆ, ಅದು ಅವಮಾನನೇ. ಇನ್ಯಾರೋ ಒಬ್ರು ಅಲ್ಲಿ ಹೋಗಿರ್ತಾರೆ, ಅದು ಸನ್ಮಾನನೇ. ಇನ್ಯಾರೋ ಒಬ್ರು ಹಿಂಗಿರ್ಬೋದಲ್ವಾ ಅಂತಾರೆ, ಅದು ಅನುಮಾನನೇ. ನಾನು ಇಲ್ಲಮ್ಮ, ಯಾಕೆಂದರೆ ನಮ್ಗೆ ಹುಟ್ಟಿಸಿದ್ದು ಮನುಷ್ಯರು ಅಲ್ವಾ. ಸೊ ಹಂಗಾಗಿ ಮನುಷ್ಯರ ಥರ ಇರೋದು ಹೇಳ್ಕೊಟ್ಟಿದ್ದಾರೆ ಅಷ್ಟೇ. ಸರ್, ಇವಾಗ ಯಂಗ್ಸ್ಟರ್ಸ್ ಆಗಿ ಲೈಕ್ ನಾವೆಲ್ಲರೂ
ಬೀಂಗ್ ಅ ಸೀನಿಯರ್ ನೀವು ಈ ತರ ರಿಸೀವ್ ಮಾಡ್ಕೋತಾ ಇರತ್ತ ನಾವ್ ಹೆಂಗ್ ಸರಿ ಜಸ್ಟ್ ಬಿ ಸೀರಿಯಸ್. ನಿಮ್ಮ ಕೆಲಸ ಒಂದು ಬಿಟ್ರೆ, ನಿಮ್ಮ ಫೋಕಸ್ ಒಂದಿದ್ರೆ, ನೀವು ಅನ್ಕೊಂಡಿರೋ ಗುರಿ ಮೇಲೆ ಮಾತ್ರ ಗಮನ ಇದ್ರೆ ಮಿಕ್ಕಿದ ಯಾವುದನ್ನು ಯೋಚನೆ ಮಾಡಬೇಡಿ. ಭೀಮನ್ ವೆಪನ್ ಬಂದು ಗದೆ. ಈ ಭೀಮನ್ ವೆಪನ್ ಏನ್ ಸರ್? ಎದೆ. ಸರ್ ಈ ತರ ಬಾಡಿ ಮೇಂಟೈನ್ ಮಾಡೋದಕ್ಕೆ ಟಿಪ್ಸ್ ಸರ್ ನಿಮ್ ಕಡೆ? ನಾನು ಎಲ್ಲ ಮಾಡ್ತೀನಿ, ಸುಳ್ಳು ಹೇಳ್ಬಾರ್ದು. ಎಲ್ಲ ಕಡಿಮೆ ಅಂದ್ರೆ ಲಿಮಿಟ್ ಅಲ್ಲಿ ಇರ್ತೀನಿ. ಯಾಕಂದ್ರೆ ನಾವೇನೋ ತುಂಬಾ ಎಲ್ಲ ನಾವು ಒಳ್ಳೆಯವರು ಯಾರೋ ನಂಬಲ್ಲ ಇಲ್ಲಿ. ಸೊ ಹಂಗಾಗಿ ಎಲ್ಲವೂ ಲಿಮಿಟ್ ಅಲ್ಲಿ ಇರೋದು, ಯಾವುದು ಬಾರ್ಡರ್ನ ದಾಟದೇ ಇರೋದೇ ಜೀವನ. ಸೊ ಅದ್ರಲ್ಲಿ ಫಿಸಿಕ್ಕು ಕೂಡ ಒಂದಾಗಬೇಕು. ಡೈಲಿ ವರ್ಕೌಟ್ ಮಾಡ್ತೀವಿ. ಹೌದು. ಅಂಡ್ ನೀವು ತುಂಬಾ ನಡೀತೀರಾ ಅಂತ ಕೇಳ್ಪಟ್ಟೆ. ಹೌದಮ್ಮ. ಈಗ ನನ್ನ ಕೋಚ್ ಒಬ್ರಿದ್ದಾರೆ, ಅವರು ತುಂಬ ಸಜೆಸ್ಟ್ ಮಾಡಿದ್ದಾರೆ ವಾಕ್ ಮಾಡಿ ಚೆನ್ನಾಗಿ. ಇಲ್ಲಿಂದ ನಂಜನಗೂಡವ್ರಿಗೆ ನೆಕ್ಸ್ಟ್ ತಿರ್ಗಾ ಹೋಗ್ತೀನಿ. ಈಗ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು. ಇಲ್ಲಿಂದ ನಂಜನಗೂಡವ್ರಿಗೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತೀನಿ. ತಿರುವಣ್ಣಾಮಲೆಗೆ ಹೋಗ್ಬೇಕು ಅಂತ ಆಸೆ. ತಿರುವಣ್ಣಾಮಲೆಗೆ ಹೋಗ್ತೀನಿ. ಎಷ್ಟು ದಿನ ತಗೊಂಡು ಸರ್ ನಂಜನಗೂಡು ಹೋದಾಗ 4.5 days 5 days ಆಯಿತು. ಅಂದ್ರೆ 100% ನಂಜುಂಡೇಶ್ವರ ಸ್ವಾಮಿ ನಿಮ್ ಬೆನ್ನೆಲುಬಾಗಿದೆ ಸರ್. ಪಕ್ಕ ಇಟ್ಟು ಸರ್ ಇದು. ನಿಮ್ ಜೀವನದಲ್ಲಿ ಎರಡನ್ನ ನೀವು ಟಾಪ್ ಪ್ಲೇಸ್ ಅಲ್ಲಿ ಕೊಟ್ಟಿದ್ದೀರಾ ಸರ್. ಅಂದ್ರೆ ನಿಮ್ ಟಾಪ್ ಪ್ಲೇಸ್ ಅಲ್ಲ, ಅಂದ್ರೆ ಫಸ್ಟ್ ಸರ್ ಪ್ರಿಫರೆನ್ಸ್. ನಾನು ತಮಾಷೆ ಮಾಡ್ತಾ ಇದ್ದೇನೆ. ಆ ಎರಡು ಪ್ಲೇಸ್ ಯಾವುದು? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲಮ್ಮ, ನೀನು ಹೇಳ್ಬೇಕು. ನಮಗ್ ಗೊತ್ತು, ನಿಮ್ಮ ಅಮ್ಮ ಮತ್ತೆ ನಿಮ್ಮ ಅಭಿಮಾನಿ. ಸೊ ಇಲ್ಲಿ ನೋಡಿ, ಹೌದೌದು ಎಷ್ಟು ಚೆನ್ನಾಗಿ ಅಭಿಮಾನಿಗಳಿಗೋಸ್ಕರ ಲೈಕ್ ಅವ್ರ ಅಮ್ಮ ಪ್ರತಿಯೊಬ್ರು ಮಕ್ಕಳನ್ನ ಚೆನ್ನಾಗಿ ರಾಯಲ್ ಆಗಿ ನೋಡ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತ ಅಪ್ಪ ಅಮ್ಮನ ಇಷ್ಟಪಡ್ತಾರೆ. ಬಟ್ ನಾವ್ ತುಂಬಾ ನೋಡಿದೀವಿ ಸರ್, ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಅವ್ರು ಇರೋ ಕೊನೆವರೆಗೂ ತುಂಬಾ ಪ್ರೀತಿಯಿಂದ ರಾಯಲ್ ಆಗಿ ಅವ್ರು ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿವಿ ಸರ್. ಸೊ ಇಟ್ಸ್ ಸಚ್ ಅ ಬಿಗ್ ಇನ್ಸ್ಪಿರೇಷನ್. ಸೊ ಈಗಿನ ಜನರೇಷನ್ ಕೂಡ ನೀನು ಕೇಳ್ದಂಗೆ ಯಂಗ್ಸ್ಟರ್ಸ್ಗೆ ನಾವು ಏನೋ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏನು ಸೀಕ್ರೆಟ್ ಅಂದರೆ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಒಂದು ಸೀಕ್ರೆಟ್. ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ. ಆ್ಯಂಡ್ ನನ್ನ ನೆಕ್ಸ್ಟ್ ಸಿನಿಮಾ ಹೀರೋಯಿನ್ ಬಂದು ನನ್ನ ಮಗಳು ಮೋನಿಕಾ. ಫಾಲೋ ಮಾಡ್ತಾ ಇದ್ದೀನಿ ಸರ್. ಮೇಡಮ್ ಒಳ್ಳೇದಾಗಲಿ. ಸೂರಿ ನಾನು ಮಾತಾಡ್ತಾ ಇದ್ವಿ, ಕಥೆನೂ ಕೇಳಿದೆ, ತುಂಬ ಚೆನ್ನಾಗಿದೆ. ಅಗಿನ್ ಜಯಣ್ಣ ಕಂಬೈನ್ಸಲ್ಲಿ ಆವಾಗ ನಾನು ಕೇಳಿದೆ, ಸೂರ್ಯ ಅಂದ ಈಗ ವಿರಾಟ್ ಮಾಡ್ತಾರೆ ಕಣೋ ಅಂತ. ನಾನು ಆ ಹುಡುಗನ ಬಗ್ಗೆ ಕೇಳಿದ್ದೀನಮ್ಮ, ತುಂಬ ಒಳ್ಳೆ ಹುಡುಗ. ಸೊ ಲೈಕ್ ಪ್ರಿವಿಲೇಜ್ ಅಂತ ನಿಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತಾ ಇದ್ರು. ಆ್ಯಂಡ್ ನೀವು ಸೂರಿ ಸರ್ ಜೊತೆ ನೀವು ಡೆಬ್ಯೂ ಮಾಡಿರೋದು ಸೂರಿ ಸರ್ ಜೊತೆ ಫಸ್ಟ್ ಮೂವಿ. ಸೂರಿ ದಿಸ್ ದಿನಕರ್ ಅಂಡ್ ಆಲ್ ನಾಟ್ ಎ ಈಸಿ ಥಿಂಗ್ಸ್. ಅಂದರೆ ಫ್ಯಾಷನ್ ಮತ್ತು ತನ್ನ ಏನು ಬಯಸ್ಕೊಳ್ಳೋದಿಲ್ಲ ತುಂಬ ಸಿನಿಮಾಗೋಸ್ಕರ. ನಾನು ಇಂಥದಕ್ಕೇನೋ ಹೆಜ್ಜೆ ಇಡ್ತೀನಿ, ನನಗೆ ಕಾಪಾಡಪ್ಪ ಅಂತ ಬಯಸ್ಕೊಂಡು ಬಂದು. ನಿಮ್ಗೆ ಗೊತ್ತಾಗಲ್ಲ, ಸಿನಿಮಾಗಳು ಮಾಡೋದಿಲ್ಲ, ವರ್ಷಾನ್ಗಟ್ಟಲೆ ನಾನ್ ವೆಜ್ಗಳು ತಿಂದರೆ ನಿಂತ್ಕೊಳ್ತಾರೆ ಹಠ ಮಾಡಿ. ಆ್ಯಕ್ಚುಲಿ ನಮ್ಮ ಮೂವಿ 2 ದಿನ ಇರೋಕ್ಕಾಗಲ್ಲ, ಬಿಟ್ಟಿದ್ದಾರೆ. ಅಂದರೆ ಅದೊಂದು ತ್ಯಾಗ ಮಾಡಿ ಒಂದು ಪಡ್ಕೊಳ್ಳೋದು. ನಾನು ಯಾವಾಗಲೂ ನೋಡ್ತೀನಿ ಅದನ್ನು. ಸೊ ಹಂಗಾಗಿ ತುಂಬ ಒಳ್ಳೆ ಕೈ. ದಿನಕರ್ ಇಸ್ ಲವ್ಲಿ ಪರ್ಸನ್. ಅವ್ರ ಮನೇಲಿ ಎಲ್ಲರೂ ಒತ್ತ ಮಾಡಿದ್ದಾರೆ ಸರ್ ನಮ್ಮ ಮೂವಿಗೋಸ್ಕರ. ಹೌದಮ್ಮ ಸರ್, ನಿಮ್ಗೆ ಥ್ರಿಲ್ಲಿಂಗ್ ಆಗೋ ಥರ ಒಂದು ಸೆಗ್ಮೆಂಟ್ ರೆಡಿ ಮಾಡಿದ್ದೀವಿ. ಸೊ ನಿಮ್ಗೆ ತುಂಬಾ ಇಷ್ಟದ ತಿಂಡಿ ಯಾವುದು ಸರ್? ನನಗೇನು ಬೆಳಿಗ್ಗೆನೆ ಒಂದು ಒಳ್ಳೆ ಮುದ್ದೆ ಹಾಕ್ಬಿಟ್ರೆ ಸಾಕು. ತಂಗಳು ಸಾರಿದ್ರೆ ಒಂದಷ್ಟಪ್ಪ ಮುದ್ದೆ ತಿಂದು ಒಂಚೂರು ರೈಸ್ ತಿಂದ್ಬಿಟ್ಟು ಕೆಲಸ ಮಾಡಬೇಕು. ಇದನ್ನ ತಿನ್ನೋದೇ ಇಲ್ಲ ಅಂದ್ರೆ ಯಾವ್ದು ಸರ್? ಸ್ವೀಟ್ ತಿನ್ನಲ್ಲ ಗುರು. ಹಂಗಂತ ನಿಮ್ಗೋಸ್ಕರ ಸ್ವೀಟ್ ರೆಡಿ ಮಾಡಿದೀವಿ ನಾವು. ಇನ್ನ ಒಂದು 10 ದಿನ ಜಾಸ್ತಿ ವರ್ಕೌಟ್ ಮಾಡ್ಬೇಕು. ಇದೆಲ್ಲ ಆಗದೆ ನನಗೆ, ಅದಕ್ಕೆ ಸೊ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಇದು ತಿನ್ನಂಗಿಲ್ಲ. ಆಯ್ತು. ನೀವೇನಾದ್ರೂ ರಾಂಗ್ ಆನ್ಸರ್ ಮಾಡಿದ್ರೆ ನೀನ್ ತಿನ್ಬಿಡು. ನೀವ್ ತಿನ್ಬೇಕು ಸರ್. ಎಲ್ಲ ಕ್ವಶನ್ಸ್ ನಿಮ್ ಬಗ್ಗೆನೇ ಇರುತ್ತೆ. ನಿಮ್ಮ ಫಸ್ಟ್ ಸಿನಿಮಾ ಹೀರೋ ಆಗಿ ದುನಿಯಾ. ಅದ್ರ ಹಿಂದಿನ ಸಿನಿಮಾ ಯಾವ್ದು? ಈ ರಾಜೀವ್ ಗಾಂಧಿ ಅಲ್ಲ. ಕರೆಕ್ಟ್. ನೀನ್ ತಿನ್ನಿವಾಗ ಆ ಸ್ವೀಟ್ಗೋಸ್ಕರ ಗಾಪ್ಸ್ಕೊಂಡಿದ್ದೆ. ಫಸ್ಟ್ ಸಿನಿಮಾ ಏಟ್ ಮಾಡ್ಕೊಂಡಿದ್ದ ಸಿನಿಮಾ ಯಾವುದು? ಕೆಟ್ಟಿ ಜೊತೆ ಒಂದು ಪಿಕ್ಚರ್ ಮಾಡಿ ಅಲ್ಲಿ ಅವಾಗ ಮಂಡಿ ಮತ್ತೆ ಮೂಗು ಎರಡು ಹೊಡ್ಕೊಂಡು ಸಿಕ್ಕಾಪಟ್ಟೆ ಬ್ಲೀಡ್ ಆಗ್ಬಿಟ್ಟಿತ್ತು. ಗುಣ. ಕರೆಕ್ಟ್, ಗುಣ. ಸೊ ಇವಾಗ ಸ್ವೀಟ್ ತಿನ್ನಿ ಸರ್. ಇಲ್ಲ, ಗುಣ ಅಲ್ಲ ಅದು. ಗಿರಿ. ಗುಣ ಇಲ್ಲ ಅಂತ ನಾನು ಹೇಳಿದ್ದೀನಿ. ಅದು ಗುಣಗಿರಿ ಸ್ವಲ್ಪ ತಿಂತಿದ್ಕಲ್ಲ. ಎಷ್ಟು ಗೊತ್ತಾ ಸರ್, ಪ್ರೇಕ್ಷಕರೆಲ್ಲ ಅಯ್ಯೋ ನನ್ಗಾಗಲ್ಲಪ್ಪ. ನಾನು ಸ್ವೀಟು ಅದೇ ನಮ್ಮ ಚಿಕ್ಕ ವಯಸ್ಸಿಂದನೂ ಅಷ್ಟೇ
ನೋಡಿದ್ರ ಡೈರೆಕ್ಟ್ ಮಾಡ್ತಾರೆ. ರಾಯಲ್ ಸಿನಿಮಾಗೆ ತುಂಬ ಒಳ್ಳೆಯದು. ವಿಗಾತ್ ಸಿನಿಮಾಗ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಮಾಡಿರೋ ಹಾಂ ಸಾಂಗ್ಸ್ ಹಾಂ ಎಷ್ಟು ಇಲ್ಲಿವರೆಗೂನಾ? ಇಲ್ಲಿವರೆಗೂ ನಾನೇ ಗುರು ಯುಗ ಸಿನಿಮಾ ಸಾಂಗ್ಸಾ 5 6 6 ಇಲ್ಲಮ್ಮ 5 ಇರ್ಬೇಕು ಸರ್ 6. ಸೊ ನಾನು ಎಲ್ಲ ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡ್ ಬಂದೀನಿ ಸರ್. ಹೌದಾ? ನೀವು ಕೈದಿಯಾಗಿ ಮಾಡಿರೋ ಸಿನಿಮಾ ಯಾವುದು? ಮಾಸ್ತಿದ್ವಿ ಫಸ್ಟ್ ಒಂದು ರಾಂಗ್ ಆನ್ಸರ್ ಮಾಸ್ತಿದ್ವಿ ಸರ್. ಬನ್ನಿ ಅದು ಇನ್ನೇನು ಫಸ್ಟ್ ಹೇಳೋದು ನನಗೆ ಅದು ಯಾವ ಅರ್ಥ ಇದೆ ಫಸ್ಟ್ ಹೇಳ್ಕೊತೀನಿ ನಾನು ಆಮೇಲೆ. ಜೋಗಿ ಸರ್. ಕರೆಕ್ಟ್ ಅಲ್ಲ? ಸಾರಿ ಸರ್ ನೋಡಿ, ಒಬ್ಬಟ್ಟು ಅವಾಗ ತಿಂದಿಲ್ಲ ಅಂತ ಎಲ್ಲ ತಿನ್ನಿಸ್ತಾ ಇದ್ದಾರೆ. ನೀವು ವಿಜಯ್ ಆಗಿನೇ ಮಾಡಿರೋ ಸಿನಿಮಾ ಕಳಗ ಅಲ್ಲ, ಅದಕ್ಕೆ ಮುಂಚೆ ಕಳಗಾದ್ರು ಸರ್, ಅದಕ್ಕಿಂತ ಮುಂಚೆ ಇದೆ ಸರ್. ಅಂದ್ರೆ ವಿಜಯ್ ಆಗಿನೇ ಮಾಡಿರೋ ಸಿನಿಮಾ ಅದು ಈ ರಾಜೀವ್ ಗಾಂಧಿ ಅಲ್ಲ ಅಲ್ಲ. ಅಲ್ಲಮ್ಮ ಒಟ್ಟಿಗೆ ರಾತ್ರಿ ತಿನ್ಸಮ್ಮ, ನನಗೆ ವಾಂತಿ ಮಾಡ್ಕೊಂಡ್ಬಿಟ್ಟು ಸ್ವೀಟ್ ಅಂದ್ರೆ ಭಯ ನನಗೆ. ಆಯ್ತು, ಚೂರು ಲೈಟ್ ಆಗಿ ನೀನು ಹೇಳಿ, ನಾನು ಹೇಳ್ತೀನಿ ಯಾವುದು. ಗೆಳೆಯ. ವಾವ್, ಎಷ್ಟು ಚೆನ್ನಾಗಿದೆ. ಸರ್ ಚೂರು ಚೂರು ಚೂರು. ಇಲ್ಲ ತಗೋ ಬಾ. ನೀವು ಮಾಡಿರೋ ಸರ್ ಟೋಟಲ್ ಸಿನಿಮಾ ಎಷ್ಟು? ಹೀರೋ ಅಲ್ಲದೆ ಐ ಥಿಂಕ್ ಎಲ್ಲ ಕೌಂಟ್ ಮಾಡಿದ್ರೇನ? ಕೌಂಟ್ ಮಾಡಿದ್ರೆ ಐ ಥಿಂಕ್ 50 ಆಗಿರ್ಬೋದು. 2 ಆಪ್ಷನ್. 45 ಅಲ್ಲ, 46. ಎಷ್ಟು ನಾನು ಹೇಳ್ತೀನಿ, ನನಗೆ ಡೈರೆಕ್ಟ್ ಹೇಳ್ಕೊಟ್ಟಿದ್ರು ಸರ್. 53 ಹೇಳಕ್ ಹೋಗ್ಬಿಡಿ ಆಯ್ತಾ, ನೀವು ಮಾಡಿರೋದು 53 ಅಂತ ಅವ್ರು ಕೇಳಿದಾಗ 53 ಆ್ಯಕ್ಚುಲಿ 53. ಅಯ್ಯಪ್ಪ ಸ್ವಾಮಿ. ಅಂದ್ರೆ ನೀವು ಪಾಪಂಡು ಆದ್ಮೇಲಿಂದ ಸಿನಿಮಾ ಬಂದ್ರೆ ಅಷ್ಟು ಸಿನಿಮಾ ಬೇಕಾಗಿತ್ತು 53 ಮಾಡಿ. ಅಯ್ಯೋ ಗುರು, ನಾನು ತಾಯಿಡೆ ನಾನು ಲೆಕ್ಕನೇ ಹಾಕಿಲ್ಲ. ಸೊ ನಮಗೆಲ್ಲ ತುಂಬಾ ಇನ್ಸ್ಪಿರೇಷನ್ ಇರೋದು ಲೈಕ್ ದುನಿಯಾ ವಿಜಯ್ ಸರ್ ನಿಮ್ ಜರ್ನಿ ಆಗಿರ್ಬೋದು, ಅಂಡ್ ನಿಮ್ದೊಂದು ಎಕ್ಸ್ ಫ್ಯಾಕ್ಟರ್ ಫೈಟ್ ಆಗಿರ್ಬೋದು. ಅದು ಮಾಡ್ತಾ ಎಷ್ಟು ಸಲ ಕೈ ಕಾಲು ಬೆನ್ನು ಎಲ್ಲ ಏನು ಮಾಡ್ಕೊಂಡಿರೋ ಎಲ್ಲ ಫ್ರ್ಯಾಕ್ಚರ್ ಒಂದು ಕಡೆ ನನಗೆ ಕೂರೋದೇ ಇಲ್ಲ ಸುಮ್ಮನೆ ಗೊತ್ತಾಗಿ ಕ್ರಾಸ್ ಆಗಿ ಕೊಡ್ತೀನಿ, ಇಲ್ಲ ಹಿಂಗೆ ಸ್ಟೈಲಾಗಿ ಹಿಂಗೆ ಕುತ್ಕೊಂಡ್ಬಿಡ್ತೀನಿ. ತುಂಬ ಹೊತ್ತು ಕೂರೋಕ್ಕಾಗಲ್ಲ, ಸುಮ್ಮನೆ ಹಿಂಗೆ ಅಂದ್ಬಿಡ್ತೀನಿ. ನಮಗೆ ಅವಾಗ ಸ್ಟಂಟ್ ಕಲೆ ಅವಾಗ ಈಗಲಾದರೂ ನಿಮಗೆ ಬೆಡ್ಡೆಲ್ಲ ಹಾಕಿ ಬಿಡಿಸ್ತಾರೆ. ಹಳೆ ಫೈಟರ್ಸ್ನ ಕೇಳೋ, ಹಳೆ ಮಾಸ್ಟರ್ಗಳನ್ನ ಕೇಳೋ, ರವಿ ವರ್ಮಾ ನನ್ನ ಕೇಳಿ, ವಿನೋದು ಬರೀ ಫ್ಲೋರ್ ಮೇಲೆ ಮಾಡಬೇಕಾಗಿತ್ತು. ಪ್ಯಾಡಿಂಗು ಅಂತ ಒಂದು ಪುಟ್ಟದಾಗಿ ಇಟ್ಕೊತಿದ್ವಿ ಅಷ್ಟೇ, ಇಲ್ಲಿ ಇಟ್ಕೊಂಡಿರ್ತಿದ್ವಿ. ದಟ್ ಈಸ್ ಕಾಲ್ಡ್ ಫ್ರಂಟ್ ಕಟ್ ಹೊಡಿಯಕ್ಕೆ. ಸೊ ಎಲ್ಲ ಫೈಟ್ ಮಾಸ್ಟರ್ಸು ಅದನ್ನು ಕಂಪೋಸ್ ಮಾಡೋದು. ಅವಾಗ ಅವತ್ತಿನ ಬ್ರ್ಯಾಂಡ್ ಅದು. ಆ ಫ್ರಂಟ್ ಕಟ್ ಹೊಡಿಯೋವಾಗ ಈಗ ನಿಂತು ಜಂಪ್ ಆಗಿ ಏರಲ್ಲಿ ಟ್ವಿಸ್ಟ್ ಆಗಿ ಹಂಗೆ ಬೀಳೋದು. ಅವಾಗ ಪ್ರತಿ ಸರಿನೂ 2 ಕಾಲನ್ನ ಭೂಮಿಗೆ ಕೊಟ್ಟು ಬೆನ್ನು ಕೊಡಬೇಕಾಗಿತ್ತು. ಆಯಿತಾ? ಒಂದೊಂದ್ಸರಿ ಗೊತ್ತಿಲ್ದಿರ ಕಾಲು ಹೋಗ್ತಿರ್ಲಿಲ್ಲ, ಬೆನ್ನೇ ಬಿದ್ದೋಗ್ಬಿಡೋದು. ಅಮ್ಮ ಜೀವ ಹೋಗಿ ಬಂದಂಗಾಗೋದು. ಅದೆಲ್ಲ ಮಾಡಿ ತುಂಬ ಡ್ಯಾಮೇಜ್ ನನಗೆ ಇವಾಗಲೂ ಲಿಗಮೆಂಟ್ ಸರಿ ಹೋಗಿಲ್ಲ, ಲೆಫ್ಟ್ ಸೈಡು ಹೀಲ್ ಸರಿ ಹೋಗಿಲ್ಲ, ಕತ್ತು ಇದು ಸರಿ ಹೋಗಿಲ್ಲ, ಶೋಲ್ಡರ್ ರೇಟ್ ಆಗಿದೆ. ಫೈಟ್ ಮಾಡೋದಕ್ಕೆ ಇಷ್ಟ ಏನು ಮಾಡೋದಮ್ಮ, ಅದು ಅದಂಗೆ ಕುದುರೆ ಇದ್ದಂಗೆ ನಾವೆಲ್ಲ ಆ್ಯಕ್ಷನ್ ಹೀಟ್ ಆದಾಗೆಲ್ಲ ಓಡ್ತಾ ಇರ್ತೀವಿ. ಅದು ಹೋಗಲ್ಲ ನಮ್ಮನ್ನು ಬಿಟ್ಟು. ಬಟ್ ನಮ್ಮಲ್ಲಿ ಆ ಲೆವೆಲ್ ಸ್ಟ್ರೆಂತ್ಸ್ ಎಲ್ಲ ಲೈಕ್ ನೀವಾಗಲಿ, ಅಪ್ಪು ಸರ್ ಆಗಲಿ, ಲೈಕ್ ದರ್ಶನ್ ಸರ್ ಆಗಲಿ, ಲೈಕ್ ಎಲ್ಲ ಎಕ್ಸ್ ಫ್ಯಾಕ್ಟರ್ ಸರ್ ನಿಮ್ದು ಫೈಟ್. ಆಕ್ಚುಲಿ ನಾವು ಎಕ್ಸ್ಪ್ರೆಷನ್ಸ್ ಕೊಡೋದು, ಲೈಕ್ ನಿಂತ್ಕೊಳ್ಳೋದು ಫೈಟಲ್ಲಿ ಎಲ್ಲ ನಿಮ್ಗೆ ನೋಡಿ ಕಾಪಿ ಮಾಡಿ. ನಮ್ಗೇನು ಭಯ, ನೀವೆಲ್ಲ ಬಂದು ಹೊಸ್ದಾಗಿ ಏನೇನು ಮಾಡ್ಬಿಡ್ತಿರೋ ಅದು ಅಂತ ಆ ಬೈಕ್ ಇನ್ನೂ ಸೀರಿಯಸ್ ಆಗಿ ಮಾಡ್ತೀವಿ. ಇವಾಗ ಜಾಸ್ತಿನೇ ಮಾಡ್ಬಿಡ್ತೀವಿ ಸರ್. ನೀವು ಶಿವಣ್ಣನ ಜೊತೆ ಮಾಡೋ ಸಿನಿಮಾಗಳು ಎಷ್ಟು? ಜೋಗಿ, ರಿಷಿ, ರಾಕ್ಷಸ ಅಷ್ಟೇ 3. ಜೋಗಿ, ರಿಷಿ, ರಾಕ್ಷಸ. ಇದಕ್ಕೆ ನೋಡಿ ಎಷ್ಟು ಕರೆಕ್ಟಾಗಿ ಆನ್ಸರ್ ಕೊಟ್ಟರು ಅಂದ್ರೆ ಗೊತ್ತಾಗುತ್ತೆ ದುನಿಯಾ ವಿಜಯ್ ಸರ್ ಶ್ರೀಮಣ್ಣನ ಎಷ್ಟು ಇಷ್ಟಪಡ್ತಾರೆ ಅಂತ. ನೀವು ಟೋಟಲ್ ಆಗಿ ಗೆಸ್ಟ್ ಅಪಿಯರೆನ್ಸ್ ಎಷ್ಟು ಸಿನಿಮಾ ಮಾಡಿದ್ರೆ ಸರ್? ಯಾವುದಕ್ಕೂ ತಿನ್ಬಿಟ್ಟು ಹೇಳ್ತೀನಿ, ನಾನು ಗೂಗಲ್ ಹೋಗಿ ಹೇಳ್ತೀನಿ. ಓಕೆ ಸರ್, ಬಟ್ ಆನ್ಸರ್ 7 ಸಿನಿಮಾ. ಓಕೆ, ನಮ್ಮ ರಾಯಲ್ ಟೀಮ್ ಇಂದ ಭೀಮಾ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ಅಂಡ್ August 9th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಇಡೀ ಕರ್ನಾಟಕದ ಜನ ಸಿನಿಮಾನ ಪ್ರೋತ್ಸಾಹ ಮಾಡಿ ದೊಡ್ಡ ಸಕ್ಸಸ್ ಆಗಬೇಕು. ನಮ್ಮ ಇಂಡಸ್ಟ್ರಿಗೆ ತುಂಬಾ ಅವಶ್ಯಕತೆ ಇದೆ ಈಗ ಸಕ್ಸಸ್. ಭೀಮಾ ಆಗಿದ್ದ ಕೂಡಲೇ ರಾಯಲ್ ಅಂತ ಒಂದು ಸಿನಿಮಾ ಬರ್ತಿದೆ. ದಯಮಾಡಿ ಎಲ್ಲ ಬಂದು ಹೊಸಬರಿಗೆ ಪ್ರೋತ್ಸಾಹ ನೀಡಿ. ಇಲ್ಲಿ ಹೊಸಬರು ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ದೇಶಕರು, ನಿಮಗೆಲ್ಲ ಗೊತ್ತಿರೋಂಗೆ
ತುಂಬ ಟ್ಯಾಲೆಂಟೆಡು, ಆಮೇಲೆ ಒಳ್ಳೆ ಸಿನಿಮಾನ ಕೊಡೋಂಥ ಗ್ಯಾರಂಟಿ ಪರ್ಸನ್. ಯಾವಾಗಲೂ ಅದೊಂದು ಮುಖ್ಯ ಆಗುತ್ತೆ. ಡೈರೆಕ್ಟ್ರು ಅಂದರೆ ಏನವರು ಅಂದರೆ ಗ್ಯಾರಂಟಿ ಪರ್ಸನ್, 100% ಹಿಟ್ ಕೊಡ್ತಾರೆ ಅನ್ನೋದು. ಮತ್ತು ಆ್ಯಸ್ ಇಟ್ ಈಸ್ ವಿರಾಟ್ ಇದ್ದಾರೆ, ಈಗಾಗಲೇ 2-3 ಸಿನಿಮಾ ಮಾಡಿರೋದು. ಅದನ್ನೆಲ್ಲ ಮೀರಿ ಇಡೀ ಕರ್ನಾಟಕ ಜನತೆ ಇವತ್ತೇನು ನಮಗೆ ಭೀಮಾಗೆ ಏನು ರೆಸ್ಪಾನ್ಸ್ ತೋರಿಸ್ತಿದ್ದೀರಾ, ಹಾಗೆ ಇದೇ ಸಿನಿಮಾ ಕೂಡ ರೆಸ್ಪಾನ್ಸ್ ತೋರಿಸಿ ನಮ್ಮ ಇಡೀ ಕನ್ನಡ ಸಿನಿಮಾನ ತಮ್ಮ ಹೆಗಲ ಮೇಲೆ ಹಾಕ್ತೀವಿ. ದಯಮಾಡಿ ಅದನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ. ಅಟ್ ದ ಸೇಮ್ ಟೈಮ್ ನಮ್ಮ ಸಪೋರ್ಟ್ ರಾಯಲ್ಗೆ ಯಾವತ್ತೂ ಇದೆ, ಅದು ರಾಯಲ್ ಆಗೇ ಇರುತ್ತೆ. August 9th ಭೀಮಾ ಬರ್ತದೆ, ಮಿಸ್ ಮಾಡಿದೆ ನಾವು.